ನಾನು ಮಾಡಿದ್ರೆ ನಿಮಗೆ ಉತ್ತಮ ಅಂತ ಅನಿಸುತ್ತಲ್ಲ? ಅದು ಬೀಜ ಬೀಜದಿಂದ ಮಾಡಬೇಕು. ಯಾವುದೇ ಇದು ನಾವು ಬೀಜ ಬೀಜದಿಂದ ಮಾಡಿದ್ರೆ ಸರಿಯಾಗುತ್ತೆ. ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ಬಸವರಾಜ್ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಕುಶಾಲನಗರದತ್ತ ಗೋಣಿಮರೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಾವು ಇಲ್ಲಿ ನಮ್ಮ ಕಳೆದ 3 ವರ್ಷದಿಂದ ನಮ್ಮ ಕಿರಣ್ ಪ್ರಾಡಕ್ಟನ್ನು ತಮ್ಮ ಶುಂಠಿ ಬೆಳೆಗೆ ಬಳಸ್ತಾ ಇರೋ ಮಧುಶಂಕರ್ ಅವರ ಸರ್ ಅವರ ತೋಟದಲ್ಲಿದ್ದೀವಿ. ಈ ಏನು ಶುಂಠಿ ಇದೆ, ಈ ಶುಂಠಿಗೆ ಇವರು ಕಳೆದ 3 ವರ್ಷದಿಂದನೂ ಆ ಕಡೆ ಹಾಕಿದ್ರು, ಮೊದಲು ಅದಕ್ಕೂ ಮುಂಚೆ ಆ ಕಡೆ ಹಾಕಿದ್ರು. ಇದು 3ನೇ ಪ್ಲಾಟ್ ಮಾಡ್ತಾ ಇರೋದು ಅವರು. 3 ಕಡೆನೂ ನಮ್ಮದು ಕಿರಣ್ ಪ್ರಾಡಕ್ಟನ್ನೇ ಬೀಜೋಪಚಾರದಿಂದ ಬಳಸ್ತಾ ಬಂದಿದ್ದಾರೆ. ಈ ವರ್ಷದ್ದೇನು 2026ರಲ್ಲಿ ಶುಂಠಿ ಬೆಳೆದಿದ್ದಾರೆ, ಇದು ಭಾಳ ಉತ್ತಮವಾಗಿ ಭಾಳ ಚೆನ್ನಾಗಿ ಬಂದಿದೆ. ಈ ರೋಗ ಅಂತಕ್ಕಂಥ ವಾತಾವರಣದಲ್ಲೂ ಕೂಡ ತಮ್ಮ ಶುಂಠಿನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಶುಂಠಿ ಏನಿದೆ, ಎಷ್ಟು ಎಕರೆ ಇದೆ ನಿಮ್ಮದು ಟೋಟಲ್? 2 ಎಕರೆ ಇದೆ. ಸ್ವಲ್ಪ ಜೋರ ಮಾತಾಡಿ. 2 ಎಕರೆ ಇದೆ. 2 ಎಕರೆನಾ ಸರ್? ಇದು ನಮ್ಮ 3 ವರ್ಷ ನೀವು ಕೆರನ್ನನ್ನೇ ಬಳಸಕ್ಕೆ ಶುಂಠಿಗೆ ಕಾರಣ ಏನು ಸರ್? ಇದು ಒಂದ್ಸಲ ಮೀಡಿಯಾದಲ್ಲಿ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಕಿರಣ್ ಬೆಳೆಸಿದ್ದು ಇದು ಚೆನ್ನಾಗಿ ಅಂತ. ಅದನ್ನು 3 ವರ್ಷದ ಹಿಂದೆ ಒಂದ್ಸಲ ಫಸ್ಟ್ ಟ್ರೈ ಮಾಡಿದೆ. ಚೆನ್ನಾಗಿ ಇದು ಒಂದು ಉತ್ತಮ ಇಳುವರಿ ಬಂತು, ಗಿಡ ಚೆನ್ನಾಗಿ ಬಂತು, ಸ್ವಲ್ಪ ರೋಗ ಕಂಟ್ರೋಲ್ ಆಯ್ತು. ಹಾಗಾಗಿ ಅದನ್ನ ಬಳಸಕ್ಕೆ ಇದು ಮಾಡ್ತೇವೆ. ಅದೇ ಸರ್, ಈ ಸುತ್ತಮುತ್ತ ವಾತಾವರಣದಲ್ಲಿ ನಿಮ್ಮಲ್ಲಿ ಮಳೆ ಜಾಸ್ತಿ. ಇಂಥ ಟೈಮಲ್ಲೂ ಕೂಡ ನೀವು ರೋಗಗಳಿಂದ ಯಾವ ರೀತಿ ನಮ್ದು ಮೇಂಟೈನ್ ಮಾಡ್ತಾ ಇದ್ದೀರಿ? ಅದೇ ಈಗ ನೀವು ಅದು ರ್ಯಾಪಿಡ್ ಆನ್ ಅಂತ ಕೊಡ್ತೀರಲ್ಲ, ಅದನ್ನ ಸ್ವಲ್ಪ ಡ್ರಂಚ್ ಮಾಡೋದು, ಮತ್ತೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಅದನ್ನ ಡ್ರಂಚ್ ಮಾಡೋದು, ಮತ್ತೆ ಸ್ಪ್ರೇ ಈಗ ಅದನ್ನ ಮಾಡ್ತಾ ಇದ್ದೀವಿ. ಈಗ ನೀವು ನಾರ್ಮಲ್ ಬೀಜೋಪಚಾರ ಮಾಡ್ತೀರಿ ಶುಂಠಿಗೆ, ಅದರ ಜೊತೆಗೆ ನಮ್ದು ಜರ್ಮಿಟಾನ್ ಅನ್ನು ಕೂಡ ನೀವು ಬೀಜೋಪಚಾರದಲ್ಲಿ ಸೇರಿಸ್ತಾ ಇದ್ದೀವಿ. ಈಗ ಸ್ಟಾರ್ಟಿಂಗ್ ಇಂದ ಬೀಜೋಪಚಾರದಿಂದನೂ ಮಾಡಿದ್ರೆ ನಿಮಗೆ ಉತ್ತಮ ಅಂತ ಅನಿಸುತ್ತಲ್ಲ? ಬೀಜ ಬೀಜದಿಂದ ಮಾಡಬೇಕು. ಯಾವುದೇ ಇದು ನಾವು ಬೀಜ ಬೀಜದಿಂದ ಮಾಡಿದ್ರೆ ಸರಿಯಾಗೋದು. ಮತ್ತೆ ಮಧ್ಯದಲ್ಲಿ ಮಾಡಿದ್ರೆ ಅಷ್ಟು ಅದಕ್ಕೆ ಇದಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈಗ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬಂದಿದೆ ಸರ್. ಈಗ ಎಷ್ಟು ದಿನದ ಸರ್ ಶುಂಠಿ ಇದು? ಇದೀಗ ಅದೇ ಒಂದು 60-70 ದಿನದ್ದು ಶುಂಠಿ. 70 ದಿನದ ಶುಂಠಿ ಇದು. 70 ದಿನಕ್ಕೇನೆ ಇಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇದೆ. ಒಂದ್ಸಲ ಬೇಕಾದ್ರೆ ನೀವು ಪ್ಲಾಟ್ ನೋಡಬಹುದು ಯಾವ ರೀತಿ ಬಂದಿದೆ 70 ದಿನದ ಶುಂಠಿ ಅಂತೇಳಿ. ಅಂದ್ರೆ ಬೀಜ ಹಾಕಿದ್ದು ಲೆಕ್ಕಕ್ಕೆ ತಗೊಂಡ್ರೆ 3 ತಿಂಗಳು 10 ದಿನದ್ದು ಶುಂಠಿ ಇದು. ಬೀಜ ಹಾಕಿದ್ದನ್ನ ಲೆಕ್ಕಕ್ಕೆ ತಗೊಂಡ್ರೆ ತಗೊಂಡ್ರೆ 70 ದಿನ. ಈಗ ಎಷ್ಟು ಸಲ ಇದಕ್ಕೆ ನಮ್ದು ಕಿರಣ್ ಪ್ರಾಡಕ್ಟ್ ಅನ್ನ ಡ್ರಂಚಿಂಗ್ ಮಾಡಿದ್ರಿ? 2 ಸಲ ಡ್ರಂಚ್ ಮಾಡಿದ್ರಿ. ಸ್ಪ್ರೇ ಸರ್? 2 ಸಲ ಆಗಿದೆ. 2 ಸಲ ಸ್ಪ್ರೇ, 2 ಡ್ರಂಚಿಂಗ್ 2 ಸ್ಪ್ರೇ ಮಾಡಿದಿರಿ ಆಲ್ರೆಡಿ 3 ತಿಂಗಳಿಗೆನೆ. 3 ತಿಂಗಳು ಇಲ್ಲಿ ನೀವು ನೋಡಬಹುದು ಮರಿಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದವು. ಅಪ್ರಾಕ್ಸಿಮೇಟ್ ಎವರೇಜ್ ಮರಿಗಳನ್ನ ನೋಡೋದಾದ್ರೆ ಒಂದು ಗಡ್ಡಿ ಒಳಗಡೆ ಏನಿಲ್ಲ ಅಂದ್ರೆ ಒಂದು 25 ಮೇಲೆ ಮರಿ ಇದಾವೆ. 25 ಮೇಲೆ ಇದಾವೆ, ಎಲ್ಲ ಹೆಲ್ದಿ ಇದಾವೆ. ಈಗ ಕೊಳೆ ರೋಗಗಳಿವೆ ಸರ್, ಕೊಳೆ ರೋಗಗಳನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಿ ನಮ್ಮದ್ರಲ್ಲಿ? ಕೊಳೆ ರೋಗ ಅದೇ ಈಗ ನೀವು ರ್ಯಾಪಿಡಾನ್ ಇದನ್ನು ಡ್ರಂಚ್ ಮಾಡೋದು. ನೆಕ್ಸ್ಟ್ ಟ್ರೈಕೋಡರ್ಮಾ ಸುಡೋಮೋನಾಸ್ ಮಾಡಬೇಕು. ಈಗ ಮಳೆ ಜಾಸ್ತಿ, ಇನ್ನು ಜುಲೈ ಮತ್ತು ಆಗಸ್ಟ್ ಮಳೆ ಜಾಸ್ತಿ ನಮ್ಮಲ್ಲಿ, ಅದಕ್ಕೆ ಮಾಡಬೇಕು. ಈಗ ನಿಮಗೆ ರ್ಯಾಪಿಡಾನ್ ರಿಸಲ್ಟ್ ಚೆನ್ನಾಗಿ ಕೊಳೆ ರೋಗಕ್ಕೆ? ಕೊಳೆ ರೋಗ ಸ್ಟಾಪ್ ಆಗುತ್ತೆ. ಅದನ್ನ ರೆಗ್ಯುಲರ್ ಸರ್ ಏನು ಈಗ ನೀವು ಬೇರೆ ಇದಕ್ಕೆ ಹೇಳಿದ್ರಿ ಟ್ರೈಕೋಡರ್ಮಾ ಸುಡೋಮೋನಾಸ್ ಈ ಥರದ್ದು ಏನು ಹೇಳಿದ್ರಲ್ಲ, ಅದ್ರ ಜೊತೆಗೇನೆ ರ್ಯಾಪಿಡಾನ್ ಕೂಡ ಮಿಕ್ಸ್ ಮಾಡಿ ಕೊಡೋದ್ರಿಂದ ನಿಮಗೆ ಬೆಳೆಗಳಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈಗ ಬೇರಿಂದ ಬೇರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ವಾತಾವರಣದ ಮುಖಾಂತರ ಸ್ಪ್ರೆಡ್ ಆಗೋದಾಗಿರ್ಬೋದು, ಇದೆಲ್ಲ ನಿಮಗೆ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೀಕ್ಷಣೆ ಮಾಡಬೇಕು, ಇಲ್ಲ ನೋಡಬೇಕು, ರೈತರ ಜೊತೆ ಮಾತಾಡಬೇಕು ಅಂದರೆ ಇಲ್ಲೇ ಹೆಬ್ಬಾಲೆಯಿಂದ, ಕುಶಾಲನಗರದ ಹೆಬ್ಬಾಲೆಯಿಂದ ಗೋಣಿಮರೂರು ಎಂಬ ಸಂಗೇನಪುರ ಬಾಣವಾರ ಗೇಟ್ ಇಂದ 1 ಕಿಲೋಮೀಟರ್ ಮುಂದೆ, ಬಾಣವಾರ ಗೇಟ್ ಇಂದ 1 ಕಿಲೋಮೀಟರ್ ಶನಿವಾರ ಸಂತೆ ರೋಡ್ ಅಲ್ಲಿ ಪ್ಲಾಟ್ ಇದೆ. ಬೇಕಾದವರು ಬಂದು ರೈತರಿಂದ ಮಾಹಿತಿಯನ್ನು ಪಡ್ಕೋಬಹುದು. ಯಾಕಂದ್ರೆ ಅವರು 3 ವರ್ಷ ಇದಕ್ಕೂ ಮುಂಚೆ ಹಳೆಯ ರೈತರು ಅವರು ಶುಂಠಿ ಒಳಗ. ಈಗ 3 ವರ್ಷದಿಂದ ಕಿರಣ್ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದ್ದಾರೆ. ತಮ್ಮ ಅನುಭವನ ಹಂಚ್ಕೊಳ್ತಾರೆ. ನಮಸ್ಕಾರ.